ಬಲ್ಲೋಟ ಕಂಪನಿ ವಿಸ್ತರಣೆಯ ವಿರೋಧಿಸಿ ಕೊಪ್ಪಳ ಬಂದ್ ಮಾಡಲಾಗಿದೆ. ಮನವೊಲಿಕೆಗೆ ಬಂದಂತ ಶಾಸಕರು ಮತ್ತು ಸಂಸದರಿಗೆ ತೀವ್ರ ತರಾಟೆಯನ್ನು ತೆಗೆದುಕೊಂಡರು ಜನರೇ. ವೇದಿಕೆ ಬಿಟ್ಟು ಕೆಳಗಿಳಿರಿ, ಎದ್ದು ಹೋಗಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬಲ್ಡೋಟ ಕಂಪನಿ ವಿಸ್ತರಣೆಯನ್ನ ವಿರೋಧಿಸಿ ನಡೀತಾ ಇರುವಂತಹ ಹೋರಾಟ ಹಲವು ದಿನಗಳಿಂದ ನಡೀತಾ ಇದೆ. ಕೊಪ್ಪಳ ಬಂದ್ ಮಾಡಲಾಗಿದೆ ಇವತ್ತು. ಇನ್ನು ಜನರ ಮನವೊಲಿಕೆಗೆ, ರೈತರ ಮನವೊಲಿಕೆಗೆ ಬಂದಂತಹ ಶಾಸಕರು, ಮಾಜಿ ಸಂಸದರಿಗೆ ತೀವ್ರ ತರಾಟೆ ತೆಗೆದುಕೊಳ್ಳಲಾಗಿದೆ. ಮಾಜಿ ಸಂಸದ ಸಂಗಣ್ಣ ಕರಡಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಜನ. ವೇದಿಕೆ ಮೇಲೆ ಭಾಷಣ ಮಾಡೋಕೆ ಮುಂದಾಗಿದ್ರು. ಭಾಷಣ ಕೇಳಲ್ಲ, ಎದ್ದು ಹೋಗಿ ಅಂತ ಜನಪ್ರತಿನಿಧಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರೈತರು, ಸ್ಥಳದಲ್ಲಿರುವಂತಹ ಜನರು, ಸಂಸದ ರಾಜಶೇಖರ್ ಹಿಟ್ನಾಳ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ಮಾಜಿ ಸಂಸದ ಸಂಗಣ್ಣ ಕರಡಿಗೆ ಜನ ತರಾಟೆ ತೆಗೆದುಕೊಂಡಂತ ಪರಿ ಇದು. ಎದ್ದು ಹೋಗಿ, ನಿಮ್ಮ ಭಾಷಣ ನಮಗೆ ಬೇಕಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾ ನಿರತರು. ಪ್ರತಿ ಹೋರಾಟ ಮಾಡಿದ್ರೂ ಕೂಡ ಬರೋದು, ಭಾಷಣ ಮಾಡಿ ಹೋಗೋದು, ಅಷ್ಟೇನಾ ನಿಮಗೆ ಕೆಲಸ ಅಂತ ಜನನೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜನ ಬೈತಾ ಇದ್ರು ಕೂಡ ಸಮಾಧಾನ ಮಾಡೋಕೆ ಮೈಕ್ ತಗೊಂಡ್ರು ಮಾಜಿ ಸಂಸದ ಸಂಗಣ್ಣ ಕರಡಿಯವರು. ಇದಾದ್ಮೇಲೆ ಮೈಕಿಂದ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೈಯಿಂದ ಮೈಕ್ ಕಿತ್ಕೊಂಡು ನೀವೆಲ್ಲ ಎದ್ದು ಹೋಗಿ ಅಂತ ಚೀಮಾರಿ ಹಾಕಿದ್ದಾರೆ ಜನ. ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಅಲ್ಲಿ ಬಿಗಡಾಯಿಸಿದೆ. ಶ್ರೀ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಅಲ್ಲ ಇನ್ನು ಹೇಳ್ತಾರಲ್ಲ, ಇನ್ನೂ ಹೋರಾಟ ಬೇಕಾ ನಮಗೆ? ಇನ್ನು ಇದಕ್ಕಿಂತ ಮಿಕ್ಕಿ ಮಾಜಿ ಸಂಸದರು ಕೊಪ್ಪಳ ಲೋಕಸಭಾ ಕ್ಷೇತ್ರ ಶ್ರೀ ಸಂಗಣ್ಣ ಕರಡಿ ಅವರು ತಮ್ಮ ಅವ್ರಿಗೆ ನೋವು ಗೊತ್ತಿದ್ದಲ್ಲಿ ಇಲ್ಲಿ ಬಂದಿದ್ದಾರೆ. ದಯಮಾಡಿ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಪ್ರತಿಭಟನಾ ನಿರತ ಒಬ್ರು ಮಹಿಳೆಯರು ವೇದಿಕೆ ಮೇಲೆ ಬಂದು ಚೀಮಾರಿ ಹಾಕಿರುವಂತದ್ದು, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದ ಸಂಗಣ್ಣ ಕರಡಿ ಅವರು ಮಾತನಾಡ್ತಾ ಇದ್ದಿದ್ದು ಯಾಕೆ? ಜನರ ಮನವೊಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಅವ್ರು ಮಾತನಾಡ್ತಾ ಇದ್ದಂಗೆ ನೀರು ಕುಡಿತಾ ಇದ್ದಂತ ಸಂಗಣ್ಣ ಕರಡಿ ಅವರು ಸುಮ್ಮನಾದ್ರು, ಸೈಲೆಂಟ್ ಆಗಿದ್ದಾರೆ ಎಲ್ಲ ಜನಪ್ರತಿನಿಧಿಗಳು. ಇಂಥ ಪರಿಸ್ಥಿತಿ ಇದೆ, ನಮ್ಮ ಪರವಾಗಿ ನೀವು ಮಾತನಾಡಬೇಕು, ಮತ್ತೆ ಯಾವುದೋ ಕಂಪನಿ ಪರವಾಗಿ ಮಾತಾಡೋಕೆ ಬಂದಿದ್ದೀರಲ್ಲ, ಯಾವಾಗ ಹೋರಾಟ ಮಾಡಿದ್ರು ಕೂಡ ನೀವು ಬಿದ್ದಿದ್ದೆ, ಬರೋದು, ನಮ್ಮನ್ನ ಸಮಾಧಾನ ಮಾಡೋದು, ಮೈಕಲ್ ಮಾತಾಡೋದು, ಭಾಷಣ ಮಾಡೋದು, ಅಷ್ಟೇನಾ ನಿಮಗೆ ಕೆಲಸ ಅಂತ ಜನ ಇಷ್ಟರ ಮಟ್ಟಿಗೆ ಚೀಮಾರಿ ಹಾಕಿರುವಂತಹ ಘಟನೆ ಕೂಡ ನಡೆದಿದೆ. ವೇದಿಕೆ ಮೇಲೆ ನಡೆದಂತ ಹೈಡ್ರಾಪ್. ಈ ಬಲ್ಲೋಟ ಕಂಪನಿಯಿಂದ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದೆ. ಉಸಿರಾಡೋಕೆ ಶುದ್ಧವಾದಂತ ಗಾಳಿ ಸಿಗ್ತಾ ಇಲ್ಲ, ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿರೋದು. ಇದರ ವಿರುದ್ಧ ಅನೇಕ ದಿನಗಳಿಂದ ಹೋರಾಟ ನಡೀತಾ ಇದೆ. ಇವತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಇಲ್ಲೂ ಕೂಡ ಜನರ ಮನವೊಲಿಕೆಗೆ ಜನಪ್ರತಿನಿಧಿಗಳು ಬಂದಿರೋದು, ಸಂಸದರು, ಶಾಸಕರು ಮತ್ತು ಮಾಜಿ ಸಂಸದರು. ಸೊ ಏನಾಯ್ತು ಅನ್ನುವಂತ ದೃಶ್ಯವನ್ನು ನೋಡ್ತಾ ಇದೆ. ಆಕ್ರೋಶ ಭರಿತ ಮಹಿಳೆಯರು, ಹೋರಾಟಗಾರರು ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ನೋವು ಗೊತ್ತಿದ್ದಲ್ಲಿ ಇಲ್ಲಿ ಬಂದಿದ್ದಾರೆ. ದಯಮಾಡಿ ಮಾತಾಡೋಕೆ ಅವಕಾಶ ಮಾಡಿಕೊಡಿ.